ಮಂಡ್ಯ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ಸಂಘಟನೆಗಳ ಸಹಯೋಗದೊಂದಿಗೆ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಜೂನ್ 27ರ ಬೆಳಗ್ಗೆ 11 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಒಕ್ಕಲಿಗ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಸಿ ತಮ್ಮಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾಡಳಿತದಿಂದ ಕಲಾಮಂದಿರದವರೆಗೆ ಭವ್ಯ ಮೆರವಣಿಗೆ ಮಾಡಲಾಗುವುದು ಎಂದರು. ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘನ ಉಪಸ್ಥಿತಿ ವಹಿಸುವರು. ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಶಾಸಕರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅಧ್ಯಕ್ಷ ಎ.ಬಿ. ರಮೇಶ್ ಬಂಡಿಸಿದ್ದೇಗೌಡ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರಸ್ವಾಮಿ ಗೌರವ ಉಪಸ್ಥಿತಿ ವಹಿಸುವರು ಎಂದು ಮಾಹಿತಿ ನೀಡಿದರು. ನಾವು ಪ್ರತಿ ವರ್ಷ ಏನು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಈ ಸಾರಿ 516ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಜಿಲ್ಲಾಡಳಿತದ ಜೊತೆಯಲ್ಲಿ ಮಂಡ್ಯದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಒಟ್ಟಿಗೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಈಗಾಗಲೇ ನಮ್ಮ ಚುಂಚನಗಿರಿ ಮಠದ ಸ್ವಾಮೀಜಿಗಳಾದಂಥ ಪುರುಷೋತ್ತಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು ಹಾಗೂ ಈ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿ ಗಣಿಗ ಅವರು ಕೂಡ ಈ ಸಭೆಯಲ್ಲಿ ಎಲ್ಲರೂ ಸಹಕರಿಸ್ತಾವ್ರೆ. ಇಡೀ ನಮ್ಮ ಜಿಲ್ಲೆಯ ಏನು ಜನಗಳು, ನಮ್ಮ ಬೆಂಗಳೂರು ಅಂದರೆ ಏನು ಅಂತೂ ಗೊತ್ತಿರಲ್ಲ, ಮೊದಲು ಬೆಂದಕಾಳೂರು ಅಂತಿದ್ರು, ಇವತ್ತು ಅದು ಬೆಂಗಳೂರು ಇಡೀ ವಿಶ್ವಕ್ಕೆ ಹೆಸರುವಾಸಿಯಾದಂತೆ ಮಾಡಬೇಕಾದ್ರೆ ಕೆಂಪೇಗೌಡರೇ ಕಾರಣ. ಅವರು ಏನು ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ, ವಿವಿಧ ಜಾತಿಗಳಿಗೆ ಅವರು ಅಲ್ಲೇ ಸುಮಾರು ಎಲ್ಲ ಮಾರ್ಕೆಟ್ಗಳಲ್ಲಿ ಮಾಡೋರೆ ವಿವಿಧ ಸಮಾಜಕ್ಕೆ. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಕೂಡ ಇದನ್ನು ವಿಜೃಂಭಣೆಯನ್ನು ಆಚರಿಸೋಣ ಅಂತ ನಾವು ಎಲ್ಲ ನಮ್ಮ ಒಕ್ಕಲಿಗ ಸೇವಾ ಟ್ರಸ್ಟ್ ಇರ್ಬೋದು, ನೇಗಿಲ ಯೋಗಿ ಇರ್ಬೋದು, ಕರ್ನಾಟಕ ಸಂಘ ಇರ್ಬೋದು, ಪ್ರತಿಯೊಂದು ಸೇರಿಕೊಂಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ಸಹಕರಿಸಬೇಕು, ಎಲ್ಲ ಜನಗಳು ನಮ್ಮ ರೈತರು ಕೂಡ ಸಹಕರಿಸಬೇಕು ಅಂತೇಳಿ. ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದ ದೇವರಾಜು ಮಾತನಾಡಿ, ಯುಪಿಎಸ್ಸಿಯಲ್ಲಿ ಸಾಧನೆ ಮಾಡಿದ ಎಂಆರ್ ನಿಖಿಲ್ ಹಾಗೂ ಮನೋಜ್ ಎಚ್.ಪಿ. ಅವರನ್ನು ಸನ್ಮಾನಿಸಲಿದ್ದು, ಇಎನ್ಟಿ ತಜ್ಞ ಡಾಕ್ಟರ್ ಡಿ. ರವಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಾ. ಉಮೇಶ್ ಬಾಬು, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಚಾರಕರಾದ ಶಾರದಾ ರಮೇಶ್ ರಾಜು, ಪತಾಂಜಲಿ ಯೋಗ ಸಂಸ್ಥೆಯ ಮುಖ್ಯಸ್ಥ ಶಂಕರನಾರಾಯಣ ಶಾಸ್ತ್ರಿ, ರೈತ ಹೋರಾಟಗಾರ ಶಿವಳ್ಳಿ ಚಂದ್ರಶೇಖರ್ ಅವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ವಿವರಿಸಿದರು. ಮೊಡ್ಚಕ್ನಹಳ್ಳಿ ಗ್ರಾಮದ ನಿಖಿಲ್ ಅವರು ಮತ್ತು ಹಳೇಬೂದೂರು ಗ್ರಾಮದ ಎಚ್.ಬಿ. ಮನೋಜ್ ಅವರನ್ನ ಇಬ್ಬರು ಅಭ್ಯರ್ಥಿಗಳನ್ನು ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. 9 ಗಂಟೆಗೆ ಡಿ.ಸಿ. ಕಚೇರಿಯಿಂದ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಹೋಗ್ತಾ ಇದೆ. ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು, ಸಿ.ಇ.ಒ. ಅವರು, ಮಾನ್ಯ ಕೊಂಬರಳ್ಳಿ ಶಾಖಾ ಮಠದ ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ಅವ್ರ ನೇತೃತ್ವದಲ್ಲಿ ಚಾಲನೆ ನೀಡ್ತಾರೆ. ದಯವಿಟ್ಟು ಎಲ್ಲರೂ ಅಲ್ಲಿ ಬಂದು ಸಹಕರಿಸಬೇಕು ಅಂತ ಜಿಲ್ಲಾ ಎಲ್ಲ ವಿವಿಧ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಬಂದು ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಸಂಘಟನೆಗಳ ಪರವಾಗಿ ಕೋರ್ಕೊತಾ ಇದ್ದೀವಿ. ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್. ಕೃಷ್ಣ, ಜಿಲ್ಲಾಧ್ಯಕ್ಷ ಕೆಸಿ ರವೀಂದ್ರ, ಮಹಿಳಾ ಅಧ್ಯಕ್ಷೆ ಸುಜಾತ ಕೃಷ್ಣ, ಒಕ್ಕಲಿಗ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ಬಿಆರ್ ಕೃಷ್ಣೇಗೌಡ, ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ವೇಣುಗೋಪಾಲ್, ಕೀಲಾರ ಕೃಷ್ಣೇಗೌಡ ಇತರರಿದ್ದರು. ಮೈಶುಗರ್ ಪ್ರೌಢಶಾಲೆಯನ್ನು ಖಾಸಗಿಯವರಿಗೆ ಗುತ್ತಿಗೆ ಅಥವಾ ಹಸ್ತಾಂತರ ಮಾಡುವ ಅಧಿಕಾರ ಮೈಶುಗರ್ ಕಂಪನಿ ಅಧ್ಯಕ್ಷರಿಗಿಲ್ಲ. ಶಾಲೆಯನ್ನು ನಿರ್ವಹಿಸ ಸಾಧ್ಯವಾಗದಿದ್ದರೆ ಮೈಶುಗರ್ ಕಂಪನಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿ
ಕೆಟಿ ಶ್ರೀಕಂಠೇಗೌಡ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಶುಗರ್ ಕಂಪನಿಯ ಅಧ್ಯಕ್ಷರು ಕಾರ್ಖಾನೆಗೆ ಒಪ್ಪಿಗೆಯಾದ ಕಬ್ಬನ್ನು ಪಡೆದು ನುರಿಸುವುದಷ್ಟೇ ಅವರ ಕೆಲಸ. ಅದು ಬಿಟ್ಟು ಮೈಶುಗರ್ ಶಾಲೆಯನ್ನು ಖಾಸಗೀಕರಣಗೊಳಿಸುವ ಅಧಿಕಾರ ಮೈಶುಗರ್ ಅಧ್ಯಕ್ಷರಿಗಿಲ್ಲ ಎಂದರು. ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸಕ್ಕರೆ ಕಾರ್ಖಾನೆ ವಿಷಯವಾಗಿ ಖಾಸಗಿಯವರಿಗೆ ನೀಡಿದರೆ ಖಾಸಗೀಕರಣ ಮಾಡಿದಂತಾಗುತ್ತದೆ ಎಂದಿದ್ದು, ಕಂಪನಿ ಅಧ್ಯಕ್ಷ ಖಾಸಗಿಯವರಿಗೆ ಪರಭಾರಿ ಮಾಡುತ್ತಿರುವುದನ್ನು ಏಕೆ ಪ್ರಶ್ನಿಸುತ್ತಿಲ್ಲ ಎಂದು ಕೇಳಿದ ಅವರು, ಕಂಪನಿ ಅಧ್ಯಕ್ಷರಿಗೆ ಶಾಲೆಯ ನಿರ್ವಹಣೆ ಸಾಧ್ಯವಾಗದಿದ್ದರೆ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಯಾರಿಗಾದ್ರೂ ಖಾಸಗಿಗೊಳಿಸೋದು ಅಂದ್ರೆ ಅದು ಖಾಸಗೀಕರಣ ಆದಂಗೆ ಅಂತ ಹೇಳಿ ನೀವೇ ಹೇಳಿದ್ರಿ. ಸಕ್ಕರೆ ಕಾರ್ಖಾನೆ ನಮ್ಮ ಸರ್ಕಾರ ಬಂದ್ಬಿಡ್ಲಿ, ಈ ಕಾರ್ಖಾನೆಯನ್ನು ಸುಸಜ್ಜಿತ ಕಾರ್ಖಾನೆ ಮಾಡ್ತೇನೆ, ಅದಕ್ಕೆಲ್ಲ ಸಂಪನ್ಮೂಲ ತಂದುಕೊಡ್ತಾನೆ, ಮಾದರಿ ಕಾರ್ಖಾನೆ ರೂಪಿಸ್ತೇವೆ, ಸರ್ಕಾರ ಜವಾಬ್ದಾರಿ ನಡೆಸ್ತೀವಿ ಅಂದ್ರಲ್ಲ. ಈಗ ನಿಮ್ಮ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? ಆಗಲೇ ಎರಡು ಜನಕ್ಕೆ ಒಂದು ಕ್ರಿಕೆಟ್ ನಲ್ಲಿ 50,000 ಕೋರ್ಸು ಕೊಟ್ಟವ್ರೆ, 5 ಎಕರೆ ಜಮೀನು. ಇನ್ನೊಂದು ಕಲ್ಯಾಣ ಮಂಟಪವನ್ನ ಅದೆಷ್ಟು ಕೊಟ್ಟು ಗೊತ್ತಿಲ್ಲ, 3 ಎಕರೆ ಜಮೀನಿನಲ್ಲಿದೆ. ಯಾರಿಗೋ ಅವ್ರ ಸ್ನೇಹಿತರಿಗೆ ವಹಿಸ್ಕೊಟ್ಟಿದ್ದಾರೆ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು? ಈಗಾಗಲೇ ಅವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತೇವೆ, ಒಂದು ಕಡೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಮೇನ್ ಇವರ ರಾಜೀನಾಮೆಗೂ ಹೋರಾಟ ಮಾಡಬೇಕಾಗತ್ತೆ. ಈ ವರ್ಷಕ್ಕೆ 50,000 ಕೊಟ್ಟವ್ರೆ. ಅಲ್ಲಿ ಒಂದು ಹುಡುಗನಿಗೆ ತಿಂಗಳಿಗೆ 3,000, 70ಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 7,21,000 ಅಂದರೆ 2,10,000 ಅವನಿಗೆ ಬರ್ತಾ ಇದೆ ತಿಂಗಳಿಗೆ. ಇವ್ರು ಕೊಟ್ಟಿದ್ದು ವರ್ಷಕ್ಕೆ ಬರೀ 50,000 ಬಾಡಿಗೆಗೆ. ಇಲ್ಲಿವರೆಗೆ ಯಾರೂ ಕೆಲಸ ಮಾಡಿರಲಿಲ್ಲ. ಈ ಅದೇ ಶುಗರ್ ಫ್ಯಾಕ್ಟ್ರಿನ ವಹಿಸಿದ್ರಂತೆ 3 ಎಕರೆ ಸಮೇತ. ಅದೆಷ್ಟು ವಹಿಸಿದ್ರು ಇನ್ನೂ ಗೊತ್ತಿಲ್ಲ ನಮಗೆ. ಕಲ್ಯಾಣ ಮಂಟಪನ ನೀವು ಇವೆಲ್ಲ ನಡೆಸೋಕ್ಕಾಗ್ದವ್ರು ನಿಮ್ಮನ್ನ ಯಾರು ಚೇರ್ಮನ್ ಆಗಿ ಬನ್ನಿ ಅಂದವರು? ಮತ್ತು ಸರ್ಕಾರದ ಆಸ್ತಿನ ಸರ್ಕಾರ ಕೇಳಿದ ವಯಸ್ಸಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನಿಮ್ಮ ಆಡಳಿತ ಮಂಡಳಿಗೆ ಈ ಅಧಿಕಾರ ಎಲ್ಲಿದೆ? ನೀವು ಕಪ್ಪು ತರಿಸೋದು ನುರಿಸೋದು ಅಷ್ಟೇ, ಉಳಿಕೆ ಅಧಿಕಾರ ನಿಮಗಿಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಲ್ಲ. ಹಾಗಾಗಿ ಇವರ ಈ ಕಮಿಷನ್ ದಂಧೆ ಏನಿದೆ ಅಥವಾ ಕಿಕ್ ಬ್ಯಾಕ್ ದಂಧೆ ಏನಿದೆ ಅದರ ವಿರುದ್ಧ ಮತ್ತು ಈ ಅಧ್ಯಕ್ಷರ ಪದಚ್ಯುತಿಗೆ ಹೋರಾಟ ಮಾಡಬೇಕಾಗ್ತದೆ. ನಿಮ್ಮ ಕೈಲಿ ಆಗಲಿಲ್ವಾ? ರಾಜೀನಾಮೆ ಕೊಡಬೇಡಿ, ನೀವು ನಾವು ನಡೆಸ್ತೀವಿ. ನಾವು ಹೊರಗಡೆ ಎದ್ಕೊಂಡೇ ಈ ಹಳೆ ವಿದ್ಯಾರ್ಥಿಗಳಲ್ಲಿದ್ದಾರೆ ತಂಡ, ನಾವು ಹೊರಗಡೆ ಎದ್ಕೊಂಡೆ ಏನೆಲ್ಲ ಬೇಕು ಸಹಾಯ ಮಾಡ್ತೀವಿ. ಎಂತೆಂಥ ಶಾಲೆಗಳು ಏನೇನು ನಡೀತಾ ಇದೆ ಕೇಳಿ ಮಂಜ. ಎಲ್ಲ ಜಿಲ್ಲೆಗಳಲ್ಲಿ ಸ್ಟ್ರೆಂತ್ ಇಲ್ದವರು ಮುಚ್ಚಿಂತ ಒಂದು ಸರ್ಕ್ಯುಲರ್ ಹಾಕ್ತಾರೆ ರಾಜ್ಯದ ಎಲ್ಲ ಶಾಲೆಗಳಿಗೆ, ಹಂಗೆ ಹಾಕಿದ್ದಾರೆ. ಇಲ್ಲಿ ಈ ಶಾಲೆ ನಾನು DDPIಗೂ ಮಾತಾಡಿದ್ದೀನಿ, BOಗೂ ಮಾತಾಡಿದ್ದೀನಿ. ಈಗ ಪಾಂಡುಪುರ BO ಎಂದು ರಿಪೋರ್ಟ್ ತೋರಿಸ್ಕೊಂಡಿದ್ದೀನಿ. ಈಗ ಮ್ಯಾಥ್ಸ್ ಟೀಚರು, ಕ್ರಾಫ್ಟ್ ಟೀಚರು, ಫಿಸಿಕಲ್ ಎಜುಕೇಷನ್ ಟೀಚರು, ಸೈನ್ಸ್ ಟೀಚರು, ಸೋಷಿಯಲ್ ಇಷ್ಟು ಜನನೇ ಈಗ ನಾಳೆ ನಡೆದ್ರೆ ಹಾಕ್ಕೊಡ್ತಾ ಇದ್ದಾರೆ. ಹೆಚ್ಚುವರಿಯವರನ್ನು ಸರ್ಕಾರದ ಅನುದಾನಿತವ್ರನ್ನ ಹಾಕ್ಕೊಡ್ತಾರೆ ಪ್ರೌಢಶಾಲೆಗೆ. ಈಗ ವೈಂಡಪ್ ಆಗೋಯ್ತಲ್ಲ ಯದುಶಾಲೆ ಏಡೆಡ್ ಸ್ಕೂಲು, ಆ ಟೀಚರ್ಸ್ನ ಇಲ್ಲಿಗೆ ಹಾಕ್ಕೊಡ್ತಾ ಇದ್ದಾರೆ. ಸಂಬಳ ಸರ್ಕಾರವೇ ಕೊಡ್ತದೆ, ಬಿಕಾಸ್ ದಿಸ್ ಈಸ್ ಏಡೆಡ್ ಸ್ಕೂಲ್. ನೀವೇನಾದರೂ ಇನ್ನೊಂದು ಸಂಸ್ಥೆ ವಹಿಸ್ಬಿಟ್ರೆ ಸರ್ಕಾರ ಅನುದಾನ ಕೊಡೋದು ನಿಲ್ಲಿಸ್ಬಿಡ್ತದೆ. ಅನುದಾನ ಅಂದರೆ ಟೀಚರ್ಸಿಗೆ ಸಂಬಳ ಕೊಡೋದು. ಇವರು ಖಾಲಿ ಬಿದ್ದಾಗ ಕಾಲ್ ಮಾಡಿ ತೊಗೋಬೇಕು. ಇವ್ರು ಕಾಲ್ ಮಾಡಿ ತೊಗೊಳ್ಳಿಲ್ಲ. 20 ಖಾಲಿ ಆಗಿದ್ದಾವೆ. ಇಷ್ಟರಲ್ಲೇ ಖಾಲಿ ಮಾಡಿದ್ರೆ ಎಲ್ಲ ನೇಮಕಾತಿನೂ ಮಾಡ್ಕೋಬೋದಾಗಿತ್ತು. ಈಗ 3 ಜನ ಇದ್ದಾರೆ, 3 ಜನ ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ. ಇನ್ನೊಂದು 3-4 ಜನ ಈಗ ನಾಳೆ ನಡೆದ್ರೆ ಹಾಕ್ಕೊಡ್ತಾರೆ. ಅವ್ರಿಗೆಲ್ಲ ಸಂಬಳ ಸರ್ಕಾರವೇ ಕೊಡ್ತದೆ. ಇವ್ರು ಸಂಬಳ ಕೊಡೋ ಸಮಸ್ಯೆ ಉದ್ಭವಿಸಲ್ಲ. ಮತ್ತು ಏನಾದರೂ ಈಗ ಗೆಸ್ಟ್ ಟೀಚರ್ ಇದ್ದರೆ ಇವರೇ ಎಲ್ಲ ನೋಡ್ಕೊಂಬರ್ತಾ ಇದ್ದಾರೆ. ಜೊತೆಗೆ ಈ ರೈತರಿಂದ 4 ರೂಪಾಯಿ ಇಟ್ಕೋತೀವಲ್ಲ, ಅದರಲ್ಲಿ ಸಣ್ಣ ಪುಟ್ಟದ್ದು ಕೊಡ್ತಾ ಬಂದವ್ರೆ. ಇನ್ಮೇಲೆ ಇದೇನೂ ಆಗ್ದಂಗೆ ನಾನೇ ಜವಾಬ್ದಾರಿ ಹೊತ್ಕೊಂಡು ದೂರದಿಂದಲೇ, ನಮ್ಗೆ ಯಾವ ಅಧಿಕಾರವೂ ಬೇಡ. ಗೋಷ್ಠಿಯಲ್ಲಿ ಶಾಲೆಯ ಶ್ರೇಯೋಭಿವೃದ್ಧಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಕಾರ್ಯದರ್ಶಿ ಸತ್ಯನಾರಾಯಣಮೂರ್ತಿ ವರಹ, ಸಿಐಟಿಯುನ ಸಿ ಕುಮಾರಿ, ಕನ್ನಡ ಸೇನೆಯ ಮಂಜುನಾಥ್, ಗಿರೀಶ್, ತುಳಸೀಧರ್, ವೇಣುಗೋಪಾಲ್ ಇತರರಿದ್ದರು. ತುರ್ತು ಪರಿಸ್ಥಿತಿಗೆ 50 ವರ್ಷವಾದ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಕರಾಳ ದಿನ ಆಚರಣೆ ಹಾಗೂ ಜೈಲು ಸೇರಿದ್ದವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಗರದಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ HR ಅಶೋಕ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅಧಿಕಾರಕ್ಕಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಜಾರಿಗೆ ಬಂದ ಎಮರ್ಜೆನ್ಸಿ ಭಾರತದ ಇತಿಹಾಸಕ್ಕೆ ಕರಾಳ ಅಧ್ಯಾಯವಾಗಿದೆ ಎಂದು ಹೇಳಿದರು. ಭಾರತದ ಸಂವಿಧಾನಕ್ಕೆ ಕಪ್ಪು ಚುಕ್ಕೆ ಬರೆದ ತುರ್ತು ಪರಿಸ್ಥಿತಿಗೆ 50 ವರ್ಷ ತುಂಬಿದೆ.
ಜೂನ್ 25, 1975 ರಾತ್ರಿ 11:45 ಗಂಟೆಗೆ ಭಾರತೀಯ ನಾಗರಿಕರ ಮೇಲೆ ಹೇರಿದ ತುರ್ತು ಪರಿಸ್ಥಿತಿ ಜಗತ್ತೇ ಅಚ್ಚರಿಪಡುವಂತೆ ಮಾಡಿದ ದಿನವನ್ನು ಯಾರೂ ಮರೆಯಲಾರರು ಎಂದು ತಿಳಿಸಿದರು. ಕರಾಳ ದಿನಾಚರಣೆ ಅಂತಂದ್ರೆ ಅದು ನೆನೆಸ್ಕೊಂಡ್ರೆ ಇವತ್ತು ತುಂಬಾನೇ ಭಯ ಆಗುವಂಥ ಸನ್ನಿವೇಶ. ಯಾವ ರೀತಿ ಅಂತಂದ್ರೆ ಮಾತಾಡಲೂಬಾರ್ದು. ಇಡೀ ದೇಶದಲ್ಲಿ ಯಾರೇ ವಿರೋಧ ಪಕ್ಷದ ಪ್ರಮುಖರಾಗಲಿ ನಾಗರಿಕರಾಗಲಿ ಸರ್ಕಾರ ವಿರುದ್ಧವಾಗಿ ಮಾತೇ ಆಡಬಾರ್ದು. ಆ ರೀತಿ ಕಂಡೀಷನ್ಸ್. ಪತ್ರಿಕೆಯವರು ಬರೀಬಾರ್ದು, ಯಾವುದೇ ವಿಚಾರಗಳನ್ನ ಪತ್ರಿಕೆಗಳಲ್ಲಿ ಬರೀಬಾರ್ದು. ಸ್ವತಂತ್ರ ಹರಣ, ಪತ್ರಿಕಾ ಹರಣ, ಯಾವುದೇ ವಿರೋಧ ಪಕ್ಷದ ಚಟುವಟಿಕೆಗಳೇ ನಿಲ್ಲು ಮಾಡೋದು. ಅವ್ರ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಂಡಂತ ಇಂದಿರಾ ಗಾಂಧಿ ಅವರು ಅವತ್ತು ಚುನಾವಣೆ ಅಕ್ರಮವನ್ನು ಮುಚ್ಚಿಟ್ಕೊಳ್ಳುವುದಕ್ಕೋಸ್ಕರವಾಗಿ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಅವರು ಹಿನ್ನಡೆ ಆಗುತ್ತೆ. ಇವತ್ತೇನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಅವ್ರ ಅಜ್ಜಿ ಇಂದಿರಾ ಗಾಂಧಿ ಅವರು ಅವತ್ತು ನಮ್ಮ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನ ಫುಲ್ ಸುಟ್ಟಾಕುವಂತ ಕೆಲಸವನ್ನ, ವಿರೋಧ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಆ ದಿನನೇ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಜೈಲಿಗೆ ಹಾಕುವಂತ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾರೆ. ಎಲ್ಲರೂ ಎಲ್ಲ ಪ್ರಮುಖರುಗಳನ್ನ ಯಾರೇ ಹೋರಾಟ ಮಾಡಲಿ, ಯಾರೇ ಹಿಂದೆ ಹೋರಾಟ ಮಾಡಿರ್ಲಿ ಅಂತ ಎಲ್ಲಾ ಪ್ರಮುಖ ನಾಯಕರುಗಳನ್ನ, ವಾಜಪೇಯಿ ಆದಿಯಾಗಿ, ಅದ್ವಾನಿ ಆದಿಯಾಗಿ ಎಲ್ಲ ಪ್ರಮುಖರನ್ನ ಜೈಲುಗಳಿಗೆ ತುಂಬಿ ಒಂದು ಜೈಲಲ್ಲಿ ಕೈದಿಗಳ ಇಡುವಂತ ರೀತಿಯಲ್ಲಿ ಇಟ್ಟಿರಲ್ಲ. ಅವ್ರನ್ನ ಚಿತ್ರಹಿಂಸೆಯನ್ನ ಕೊಡುವಂಥದ್ದು, ಊಟವನ್ನ ಕೊಡದೇನೆ ಅವ್ರಿಗೆ ತೊಂದರೆ ಕೊಡುವಂಥದ್ದು, ಬಹಳ ಕಷ್ಟವನ್ನ ಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳನ್ನ ಇಂದಿರಾ ಗಾಂಧಿ ಅವರು ಕ್ರಿಯೇಟ್ ಮಾಡಿರ್ತಾರೆ. ಈ ತರ ಸನ್ನಿವೇಶಗಳು ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿರಲ್ಲ, ನಮ್ಮ ಭಾರತ ದೇಶದಲ್ಲಿ ಹಿಂದೆ ನಡೆದಿಲ್ಲ, ಮುಂದೂ ನಡೆದಿಲ್ಲ. ಅಂಥ ಸನ್ನಿವೇಶಗಳನ್ನ ತುರ್ತು ಪರಿಸ್ಥಿತಿಯಾದಂಥ ಇಂದಿರಾ ಗಾಂಧಿ ಅವರು ಮಾಡಿದ್ದಾರೆ. ಆ ದಿನಗಳ ನೆನಪನ್ನ ನೋಡ್ಕೊಂಡ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬಂದು ಜೈಲು ವಾಸನ ಅನುಭವಿಸಿದಂಥ ಪ್ರಮುಖರು ಲಾಲ್ ಕೃಷ್ಣ ಅದ್ವಾನಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಮೊರಾರ್ಜಿ ದೇಸಾಯಿ ಅವರು, ಮಧು ದಂಡವತೆ, HD ದೇವೇಗೌಡರು, S ಮಲ್ಲಿಕಾರ್ಜುನಯ್ಯನವರು, AK ಸುಬ್ಬಯ್ಯನವರು, ಅನಂತ್ ಕುಮಾರ್, ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್, ಎಲ್ಲ ಪಕ್ಷದ ಪ್ರಮುಖರು. ಒಬ್ಬರೇ ನಮ್ಮ ಬಿಜೆಪಿ ಬೇರೆ ಬೇರೆ ಅಂತಲ್ಲ, JDS, ಜನತಾ ಪಕ್ಷ, ಎಲ್ಲ ಪಕ್ಷಗಳ ಪ್ರಮುಖರನ್ನು ಜೈಲು ಪಾಲು ಮಾಡಿ ಅಂತ ಸನ್ನಿವೇಶಗಳಲ್ಲಿ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು. ನಗರ ಮೋರ್ಚಾ ಅಧ್ಯಕ್ಷ ವಸಂತಕುಮಾರ್ ಮಾತನಾಡಿ, 1971 ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಾರ್ಟಿಯು ಅಭೂತಪೂರ್ವ ಗೆಲುವನ್ನೇನೋ ಸಾಧಿಸಿತು. ಆದರೆ ಚುನಾವಣೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ನಡೆದ ಬಗ್ಗೆ ವ್ಯಾಪಕವಾದ ಟೀಕೆ ವ್ಯಕ್ತವಾಗಿತ್ತು. 1975ರಲ್ಲಿ ಐತಿಹಾಸಿಕ ತೀರ್ಪು ನೀಡಿದ್ದ ಅಲಹಾಬಾದ್ ಹೈಕೋರ್ಟ್ ಚುನಾವಣೆಯಲ್ಲಿನ ಅಕ್ರಮಕ್ಕಾಗಿ ಇಂದಿರಾ ಗಾಂಧಿಯನ್ನು ದೋಷಿ ಎನ್ನುವ ತೀರ್ಪನ್ನು ನೀಡಿತು. ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು 6 ವರ್ಷ ಅಲಂಕರಿಸದಂತೆ ಅನರ್ಹಗೊಳಿಸಿತು ಎಂದು ತಿಳಿಸಿದರು. ಇವತ್ತಿಗೆ 50 ವರ್ಷ ಆಗಿದೆ. ಇವತ್ತು ಎಮರ್ಜೆನ್ಸಿ ಮಾಡಿ ಇಂದಿರಾ ಗಾಂಧಿ ಅವರು ಈ 50 ವರ್ಷದಿಂದ ಹಿಂದೆಯಿಂದನೂ ಸಹ ಜನಸಂಘ ಬಹಳ ಹೋರಾಟ ಮಾಡ್ಕೊಂಡ ಬಂದಂಥ ಪಕ್ಷ ಇದು. ಕಾಂಗ್ರೆಸ್ಗೆ ಯಾರು ಎದುರಾಳಿನೇ ಇರಲಿಲ್ಲ, ಇರುವಂಥ ಪಕ್ಷಗಳೇ ಇರಲಿಲ್ಲ. ಅಂಥ ಸಮಯದಲ್ಲಿ ಜನಸಂಘ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಬಂದು ಒಂದು ಪಕ್ಷವಾಗಿ, ದೊಡ್ಡ ಪಕ್ಷವಾಗಿ ಹೊರಬಂದು ಅದರಿಂದ ಈಗ ಭಾರತೀಯ ಜನತಾ ಪಾರ್ಟಿ 1980ರಲ್ಲಿ ಪರಿವರ್ತನೆ ಭಾರತೀಯ ಜನತಾ ಪಾರ್ಟಿ. ಉತ್ತರ ಭಾರತದಲ್ಲಿ ಇದ್ದವತ್ತು ಜನಸಂಘ ಅಂತ, ಅವತ್ತು ದಕ್ಷಿಣ ಭಾರತದಲ್ಲಿ ಬಹಳ ಕ್ಷೀಣವಾಗಿದ್ದವತ್ತು. ಅವತ್ತು 2 ದಿನ ಸಂದರ್ಭದಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಹಿರಿಯರು ಭಾಳ ಶ್ರಮಪಟ್ಟು ಪಕ್ಷ ಸಂಘಟನೆ ಮಾಡಿದಂಥವ್ರು ಕಾಂಗ್ರೆಸ್ ವಿರುದ್ಧ. ನಮ್ಮ ಕ್ರಾಂತಿ ಮಂಜೂರು ಹೇಳಿದ್ರು, ನಮ್ಮ ಅಶೋಕ್ ಕಣವರು ಹೇಳಿದ್ರು, ಅಧಿಕಾರಕ್ಕೆ ಅಂಟ್ಕೊಂಡು ಬಂದಿರುವಂಥ ಪಕ್ಷದ ಕಾಂಗ್ರೆಸ್ ಅದನ್ನ ಧೂಳಿಪಟ ಮಾಡಬೇಕು. ಜೊತೆಗೆ ಅಂಬೇಡ್ಕರ್ನ ಯಾರು ಪೂಜಿಸ್ತಾರೋ, ಯಾರು ಅವ್ರನ್ನ ಆರಾಧಿಸ್ತಾರೋ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ವೋಟ್ ಹಾಕ್ಬಾರ್ದು. ಅಂಬೇಡ್ಕರ್ ಎಷ್ಟು ಹೇಳ್ಕೊಂಡು ಹೋರಾಟ ಮಾಡಿದಂಥವ್ರು ಸಹ ಕಾಂಗ್ರೆಸ್ಗೆ ವೋಟ್ ಹಾಕ್ಬಾರ್ದು. ಯಾಕೆಂತಂದರೆ ಸಂವಿಧಾನವನ್ನು ಕಗ್ಗೊಲೆ ಮಾಡಿದಂಥವ್ರು. ಇವತ್ತು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಅಪಮಾನ ಮಾಡಿದಂಥವ್ರು ಇರೋದು ಕಾಂಗ್ರೆಸ್ ಅವರು. ಇವತ್ತು ನಮ್ಮ ದಲಿತ ಸಮಾಜ ಇದನ್ನ ಮನಗಂಡು ಮುಂದಕ್ಕಾದರೂ ಸಹ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು. ಇದೇ ಸಂದರ್ಭದಲ್ಲಿ ಅಂದಿನ ತುರ್ತು ಪರಿಸ್ಥಿತಿ ವಿರೋಧಿಸಿ ಜೈಲು ಸೇರಿದ ಹೋರಾಟಗಾರರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವಕೀಲ ಕ್ರಾಂತಿ ಮಂಜು, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿವೇಕ್, ಮದ್ದೂರು ಕೆಂಪಬೋರಯ್ಯ, ದೊರೆಸ್ವಾಮಿ ಮತ್ತಿತರರಿದ್ದರು.
ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೇಳಾಪುರ ವೃತ್ತದಲ್ಲಿನ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಲಂಚಕ್ಕೆ ಬೇಡಿಕೆ ಇಟ್ಟ ಮಂಡ್ಯ ಡಿಡಿಪಿಐ ಶಿವರಾಮೇಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಮಾತನಾಡಿ, ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣಪತ್ರ ಪಡೆಯಲು ಶಿಫಾರಸು ಮಾಡದ ಡಿಡಿಪಿಐ ಶಿವರಾಮೇಗೌಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಶಿಕ್ಷಕರಿಗೆ ವೇತನ ಪಡೆಯಲು ಸಾಧ್ಯವಾಗದಂತೆ ತಡೆಯೊಡ್ಡಿದ್ದಾರೆ. ತಕ್ಷಣವೇ ಡಿಡಿಪಿಐ ಅಮಾನತುಗೊಳಿಸಿ ಶಿಕ್ಷಕರಿಗೆ ಪ್ರಥಮ ವೇತನ ನೀಡಲು ಕ್ರಮಕ್ಕೆ ಆಗ್ರಹಿಸಿದರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಆಡ್ಲಿ ಗ್ರಾಮದಲ್ಲಿರ್ತಕ್ಕಂಥ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 18 ವರ್ಷಗಳಿಂದಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ 4 ಜನ ಶಿಕ್ಷಕರು ರಾಜ್ಯ ಸರ್ಕಾರದ ಕೃಪಾಶೀರ್ವಾದದಿಂದ 2023ರಲ್ಲಿ ಆ ಖಾಸಗಿ ಶಾಲೆಯನ್ನು ಅನುದಾನಕ್ಕೆ ಒಳಪಡಿಸಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಸರ್ಕಾರ, ಆ ಸರ್ಕಾರದ ಆದೇಶವನ್ನು ಮಂಡ್ಯ ಜಿಲ್ಲಾ ಉಪನಿರ್ದೇಶಕರು ಡಿಡಿಪಿಐ ಶಿವರಾಮೇಗೌಡ ಅವರು ಪಾಲನೆ ಮಾಡ್ದೇನೆ ರಾಜ್ಯ ಸರ್ಕಾರದ ನಡಾವಳಿಯನ್ನು ಧಿಕ್ಕರಿಸಿ 2 ವರ್ಷ ಕಳೆದರೂ ಕೂಡ ಆ ಶಿಕ್ಷಕರಿಗೆ ಸಂಬಳ ಸಾರಿಗೆ ಕೊಡ್ತಕ್ಕಂಥ ಒಂದು ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಶಿಫಾರಸು ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಇವರಿಂದ ಅವರಿಗೆ ಪ್ರಮಾಣ ಪತ್ರ ಕೊಡಿಸಬೇಕಿದ್ದಂಥ ಒಂದು ಕರ್ತವ್ಯವನ್ನು ಪಾಲಿಸದೇನೆ ವಿಮುಖರಾಗಿ ಕರ್ತವ್ಯ ಲೋಪವೆಸಗಿ ಲಂಚದಾಸಿಗಾಗಿ ಜಾತಿ ತಾರತಮ್ಯದಿಂದಾಗಿ ಆ 4 ಜನ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರದ ಶಿಫಾರಸನ್ನು ಮಾಡದೇನೆ ಸುಮಾರು 2 ವರ್ಷದಿಂದ ಸತತವಾಗಿ ಅವರಿಗೆ ವಂಚನೆ, ಅನ್ಯಾಯ, ದ್ರೋಹ ಮಾಡ್ತಾ ಇರ್ತಕ್ಕಂಥ ಈ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಡಿಡಿಪಿಐ ಶಿವರಾಮೇಗೌಡರನ್ನ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು. ಸಹ ಶಿಕ್ಷಕಿ ಪಲ್ಲವಿ ಮಾತನಾಡಿ, 2 ವರ್ಷಗಳ ಹಿಂದೆಯೇ ಶಾಲೆ ಅನುದಾನಿತ ಶಾಲೆಯಾಗಿ ಘೋಷಣೆಯಾಗಿದ್ದರೂ ಪ್ರಥಮ ವೇತನ ಪ್ರಮಾಣಪತ್ರ ಪಡೆಯಲು ಸಿಇಒ ಅವರಿಗೆ ಶಿಫಾರಸು ಮಾಡುವುದಕ್ಕೆ ಡಿಡಿಪಿಐ ನಕಾರ ಮಾಡುತ್ತಿದ್ದಾರೆ. ತಕ್ಷಣವೇ ಡಿಡಿಪಿಐ ಅಮಾನತುಗೊಳಿಸಿ ಶಿಕ್ಷಕರಿಗೆ ಪ್ರಥಮ ವೇತನ ನೀಡಲು ಕ್ರಮಕ್ಕೆ ಆಗ್ರಹಿಸಿದರು. ಸರ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸಹ ಶಿಕ್ಷಕ ಕೆಲಸ ಮಾಡ್ತಾ ಇದ್ದೀನಿ. ನಾನು 18 ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 2023ರಲ್ಲಿ ನಮಗೆ ಗೌರ್ಮೆಂಟಿಂದ ಆದೇಶ ಬಂತು ಸರ್. ಆ 2 ವರ್ಷದಿಂದ ಕೂಡ ನಾವು ಎಬಿ ಆಫೀಸಿಂದ ಪ್ರಪೋಸಲ್ ಬಂತು, ಕೊಟ್ವಿ, ಅದು ಡಿಡಿಪಿಐ ಆಫೀಸ್ಗೆ ಬಂತು. ಆ 2 ವರ್ಷಗಳಿಂದ ಕೂಡ ನಮಗೆ ಡಿಡಿಪಿಐ ಆದಂತಹ ಶಿವರಾಮೇಗೌಡರು ಸರ್ ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ಅವರು ನಮಗೆ ಲಂಚ ಕೇಳಿದ್ರು. ಸೊ ನಾವು 5 ಲಕ್ಷ ಲಂಚ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸೊ ನಾವು ಅವಾಗ ನೆಕ್ಸ್ಟ್ ಆಪ್ಷನ್ ಬಂದ್ವಿ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಏನು ಮಾಡ್ತೀವಿ, ಆ ಲಂಚ ಅಮೌಂಟನ್ನು ಕೊಡ್ತೀವಿ, ನಮಗೆ ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸನ್ನು CO ಮೇಡಮ್ಗೆ ಮಾಡಿ ಅಂತ ಹೇಳಿದ್ವಿ. ಸೊ ಅವರು ಯಾವುದಕ್ಕೂ ಬಗ್ದೇದಂಗೆ ನಮಗೆ ಈಗ ಬೀದಿಗೆ ತಂದುಬಿಟ್ಟಿದ್ದಾರೆ ಸರ್. ನಮಗೆ ಈಗ ಸಂಸಾರನೂ ಇದೆ ಸರ್. ನಾವು ಈಗ ಆರ್ಡರ್ ತೊಗೊಳಕ್ಕೂ ಸಾಲ ಮಾಡಿ ನಾವು ಬಡ್ಡಿ ಕಟ್ತಾ ಇದ್ದೀವಿ ಸರ್. ನಮ್ಗೆ ಎಲ್ಲಿ ಸರ್ ಬರುತ್ತೆ ಇವಾಗ? ನಾವು ಅವ್ರ ಪ್ರಮಾಣ ಪತ್ರಕ್ಕೆ ಶಿಫಾರಸು ಮಾಡಿಲ್ಲ ಅಂದರೆ ಸರ್ ನಾವು ವಿಷ ತಗೊಂಡು ಸಾಯ್ದಂತೂ ಖಚಿತ ಸರ್. ನಾವು ಇದಂತೂ ಇಲ್ಲಿ DC ಸಾಹೇಬರು ನಮಗೆ ನ್ಯಾಯ ಒದಗಿಸ್ಕೊಡೋವರೆಗೂ ನಾವು ಕೂಡ ಹೋರಾಟ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾನೆ ಇರ್ತೀವಿ. ಆ ಡಿಡಿಪಿಯನ್ನು ನಮ್ಮ ಎದುರಿಗೆ ಕರೆಸಿ ಅಮಾನತು ಮಾಡಿ ನಮಗೆ DC ಸಾಹೇಬರಿಂದ ನಮಗೆ ಶಿಫಾರಸು ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್ ನಾನು. ಪ್ರತಿಭಟನೆಯಲ್ಲಿ ಶಿಕ್ಷಕರುಗಳಾದ ರಮೇಶ್, ಹೂವೆ ಮಹದೇವಿ, ಮಮತಾ, ಕದಸಂಸ ಜಿಲ್ಲಾಧ್ಯಕ್ಷ ಆನಂದ್,
ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್, ರಂಗಸ್ವಾಮಿ, ಸುರೇಶ್, ಶರಾವತಿ ಇತರರು ಇದ್ದರು. ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ, ಕಾವೇರಿ ಆರತಿಗೆ ರೈತರ ವಿರೋಧವಿದ್ದು, ಜಿಲ್ಲೆಯ ಬೇರೆ ಸ್ಥಳಗಳಲ್ಲಿ ಸದರಿ ಕಾರ್ಯಗಳನ್ನು ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷ ಹೆಮ್ಮಿಗೆ ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ, ಕಾವೇರಿ ಆರತಿಯಿಂದಾಗಿ ಅಣೆಕಟ್ಟೆಗೆ ತೊಂದರೆಯಾಗುವ ಅವಕಾಶವಿದ್ದು, ಭದ್ರತೆಯ ದೃಷ್ಟಿಯಿಂದ ಜಿಲ್ಲೆಯ ಬೇರೆ ಸ್ಥಳಗಳಲ್ಲಿ ಸದರಿ ಕಾರ್ಯ ಮಾಡುವುದು ಸೂಕ್ತ ಎಂದರು. ಕಾವೇರಿ ಆರತಿಗೆ ನಮ್ಮ ವಿರೋಧವಿಲ್ಲ, ಆದರೆ ಅದನ್ನು ಕಾವೇರಿ ನದಿ ಹರಿಯುವ ಯಾವುದೇ ಭಾಗದಲ್ಲಿಯಾದರೂ ಮಾಡಬಹುದಾಗಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಜಿಲ್ಲೆಯ ಸುರಕ್ಷಿತ ಸ್ಥಳದಲ್ಲಿ ಮಾಡುವುದು ಸೂಕ್ತವಾಗಿದೆ. ಕೆಆರ್ಎಸ್ ಬಳಿ ನಿರ್ಮಾಣ ಮಾಡಿದರೆ ಅಣೆಕಟ್ಟಿಗೆ ತೊಂದರೆಯಲ್ಲದೆ ಕೆಆರ್ಎಸ್ ಸುತ್ತಲ ನೈಸರ್ಗಿಕ ಸಂಪತ್ತಿನ ಹಾನಿ, ರೈತರ ವ್ಯವಸಾಯ, ಖಾಸಗಿ ಬದುಕಿಗೆ ತೊಂದರೆಯುಂಟಾಗಿ ರೈತ ಅತಂತ್ರ ಸ್ಥಿತಿ ತಲುಪುವ ಸಂಕಷ್ಟತೆ ಎದುರಾಗಲಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರವು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲು ಹಠ ತೊಟ್ಟಿರುವುದು ದುರುದ್ದೇಶಪೂರ್ವಕವಾಗಿದ್ದು, ಇದನ್ನು ಕೈಬಿಟ್ಟು ಕೇಂದ್ರ ಸರ್ಕಾರದ ಜೊತೆಗೂಡಿ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಖಾನೆಯನ್ನು ಆರಂಭಿಸಿ ಅಥವಾ ಐಟಿ, ಬಿಟಿ ಕಂಪನಿಗಳನ್ನು ಬರಮಾಡಿಕೊಂಡು ಜಿಲ್ಲೆಯ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಮುಂದಾಗುವಂತೆ ಸಲಹೆ ನೀಡಿದರು. ಸರ್ಕಾರ ನಮ್ಮ ರೈತರಿಗೆ ಕೊಡ್ತಾ ಇರತಕ್ಕಂಥ ಕಿರುಕುಳ, ಇದ್ರ ಬಗ್ಗೆ ಮಾತಾಡಬೇಕಾಗಿ ಬಂದಿದೆ. ಇವತ್ತು ಕೃಷ್ಣರಾಜ ಸಾಗರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾವೇರಿ ಆರತಿಗೆ ನಮ್ಮದೇನು ವಿರೋಧ ಇಲ್ಲ. ಕಾವೇರಿ ಆರತಿ ಮಾಡಲಿ, ಒಳ್ಳೆಯದಾಗಲಿ. ಕಾವೇರಿ ಆರತಿ ಮಾಡೋದು ಅಲ್ಲಿ ಕಾವೇರಿ ಆರತಿ ಮಾಡಲಿ, ಕಾವೇರಿ ಮಾತೆಗೆ ಒಂದು ಬಾಗಿನ ಅರ್ಪಿಸೋದು ಶತಸಿದ್ಧ ಆಗಿನಿಂದಲೂ ಬಂದಿರತಕ್ಕಂಥದ್ದು ವಿಷಯ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಅಲ್ಲಿ ಏನಪ್ಪ ಅಂತಂದರೆ ಕಾವೇರಿ ಆರತಿಗೆ ಅಲ್ಲಿ ಜಾಗ ಎಲ್ಲಿ ಮಾಡ್ತಾರೆ? ಡಿಸೆಂಬರ್ ಜನವರಿ ಬರ್ತವೇ ನೀರಲ್ಲಿ ತಮಿಳ್ನಾಡು ಬಿಟ್ಬಿಡ್ತಾರೆ. ಹರಿಯುವ ನೀರತ್ತ ಕಾವೇರಿ ಇದು ಮಾಡಬೇಕೇ ಹೊರತು ನಿಂತ ನೀರಲ್ಲಿ ಮಾಡಬಾರ್ದು. ಅದನ್ನು ನಮ್ಮದು ವಿರೋಧ ಇಲ್ಲ, ಮಾಡಲಿ. ಶ್ರೀರಂಗಪಟ್ಟಣದಲ್ಲಿ ಮಾಡಲಿ ಸ್ವಾಮಿ, ಅಲ್ಲಿ ಮಾಡಲಿ. ಅದು ಬಿಟ್ಟು KRS ಬೇಡ. ಅಮ್ಯೂಸ್ಮೆಂಟ್ ಪಾರ್ಕು ಏನಕ್ಕೆ ಪಾರ್ಕ್ ಬೇಕು ನಮಗೆ? ಆ ಪಾರ್ಕಿಂದ ಏನು ಬೇಕು ನಮಗೆ? ಏನು ಆಗಬೇಕಾಗಿದೆ? ಇವತ್ತು ಕಾವೇರಿ ಇದು ಕೃಷ್ಣರಾಜ ಸಾಗರದ ಹೆಸರನ್ನು ಕೆಟ್ಟೋಗಿದೆಯಾ? ಕೃಷ್ಣರಾಜ ಸಾಗರ ಅಂತಂದು ಒಂದು ಇತಿಹಾಸ ಇದೆ, ಇಡೀ ದೇಶಕ್ಕೆ ಗೊತ್ತು. ಸನ್ಮಾನ್ಯ ಮಹಾರಾಜರು ಕೊಟ್ಟಂಥ ಕೊಡುಗೆ. ಅದಕ್ಕೆ ಅಲ್ಲೇನು ಬೇಕಾಗಿಲ್ಲ ಪಾರ್ಕು. ಮಾಡಿ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಪಾರ್ಕ್ ಅಲ್ಲಿ ಮಾಡೋದು ಬೇಡ ಸ್ವಾಮಿ. ಪಾರ್ಕ್ ಮಾಡೋಕ್ಕೆ ಬದಲೇ ITBT ಕಂಪ್ನಿಗಳು ಮಾಡಲಿ ಬಿಡಿ ಸ್ವಾಮಿ. ದೊಡ್ಡ ದೊಡ್ಡ ಇನ್ಫೋಸಿಸ್ ಇದೆಯಲ್ಲ ಮೈಸೂರು, ಆ ಥರ ಅಂಥ ಕಂಪ್ನಿ ಮಾಡಲಿ, ಮಂಡ್ಯದಲ್ಲಿ ಬೆಳೆಸಲಿ. ಅಲ್ಲ ಸರ್, ಮಂಡ್ಯದಲ್ಲಿ ಬೇರೆ ಕಡೆ, KRS ಅಲ್ಲ, ಬೇರೆ ಕಡೆ ಮಾಡಲಿ. ಎಷ್ಟು ಜನ ನಮ್ಮ ರೈತರ ಮಕ್ಕಳು BE ಮಾಡ್ಕೊಂಡು ಫೈಲ್ ಕಂಕಲ್ಲಿ ತಿರುಗಾಡ್ತಾ ಇದ್ದಾರೆ. ಅವ್ರ ಕೆಲಸನೇ ಇಲ್ಲ. ಹೋಟ್ಲ್ ಸಪ್ಲೈಯರ್ ಆಗಿದ್ದಾರೆ, ಕ್ಯಾಶಿಯರ್ ಆಗಿದ್ದಾರೆ. ಪಾಪ ಕಷ್ಟಪಟ್ಟು ಇಂಜಿನಿಯರ್ ಅಂತ ಹೆಸರು ತಗೊಂಡು ಕೂಡ ಅವ್ರು ಏನೂ ನೆಮ್ಮದಿನೇ ಇಲ್ಲ. ಯಾರ ಮಕ್ಕಳು MLA ಮಕ್ಕಳು ಮತ್ತು ಮಿನಿಸ್ಟರ್ ಮಕ್ಕಳು ಯಾರಪ್ಪ ಫೈಲ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ? ಇವರೆಲ್ಲ 3-4 ವಿದ್ಯಾಸಂಸ್ಥೆ ಮಾಡ್ಕೊಂಬಿಟ್ಟು ಆರಾಮಾಗವ್ರೆ. ಸರ್ಕಾರಿ ಶಾಲೆನೇ ಉದ್ಧಾರ ಮಾಡೋದಾಗುತ್ತಲ್ಲ, ಅದೇ ಇದನ್ನು ಸರ್ಕಾರಿ ಶಾಲೆ ಕೊಟ್ಟು ಈ ಸರ್ಕಾರ ಮಾಡಿದ್ರೆ ಸರ್ಕಾರದ ಹಳ್ಳಿಗಾಡಿದ ಮಕ್ಕಳು ಅವರು ಬೆಳೀಲಿ ಬಿಡಿ ಸ್ವಾಮಿ. ಹಳ್ಳಿಯಿಂದ ದಿಲ್ಲಿಯಿಂದ ಏನು ಹಳ್ಳಿ ಇಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದು ಬೇಕಾಗಿಲ್ಲ. ನಾವು ಮಾಡೋಕ್ಕೂ ಬಿಡೋದಿಲ್ಲ. ಆಮೇಲೆ ಇವನು ಸಿದ್ದರಾಮಯ್ಯ ಅಲ್ಲ, DK ಶಿವಕುಮಾರ್ ಮಾಡ್ತೀನಿ ಅಂದರೆ ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಮ ಮಂಡ್ಯದಲ್ಲಂತೂ ಬೇಡ. ಅದಕ್ಕೆ ಪ್ರತ್ಯೇಕವಾದ ಜಾಗ ಇದೆ. ಬೇಡ ಸ್ವಾಮಿ, ಪಾರ್ಕ್ ಬೇಡವೇ ಬೇಡ. ಇದು ಕಾರ್ಖಾನೆಗಳು ನಿರ್ಮಾಣ ಮಾಡಲಿ. ಇವತ್ತು ಕುಮಾರಸ್ವಾಮಿರವರೇ ಮಾಡಿಕೊಡ್ತಾರೆ, ಕೇಂದ್ರದ ಮಂತ್ರಿ. ಅವನು ಒಂದು ಇದಕ್ಕೆ ತಗೊಂಡು ಇವತ್ತು ಮಂಡ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾರ್ಖಾನೆಗಳು ಮಾಡಲಿ. ಸಾವಿರಾರು ಜನ ಕೆಲಸ ಇರ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿಬಿಟ್ಟು ಯಾರಿಗೋ ಗುತ್ತಿಗೆ ಪಡ್ಕೊಬಿಟ್ಟು ಹೋಗಿ ಮಾಡೋರು ಇವರು. ತಾವು ಮಾಡೋದಿಲ್ಲ, ಅದನ್ನು ಯಾರಿಗೋ ವಹಿಸ್ತಾರೆ, ಅವ್ರು ಮಾಡ್ತಾರೆ. ಜೊತೆಗೆ ಇವರು ಬಿಟ್ಬಿಟ್ಟು 20-25 ವರ್ಷ ಒಂದೇ ಕೈ ತೊಳ್ಕೊಕ್ಕೆ ಮಾಡೋರೆ. ಇದನ್ನೇ ಬೆಂಗಳೂರಿನಲ್ಲಿ ರೈತ ಸಮಾವೇಶ ಕರೆದವ್ರೆ. ಅದರಲ್ಲಿ ಒರಿಜಿನಲ್ ರೈತರು ಒಬ್ಬರು ಇಲ್ಲ. ಮಂಡ್ಯದ ರೈತರು ಕರೆದು ಮಾಡಬೇಕಾಯ್ತು. ಮಂಡ್ಯದ ರೈತರು ಒಬ್ಬರು ಇಲ್ಲ ಅಲ್ಲಿ. ನೋಡಿದೆ, ಟಿವಿನಲ್ಲಿ ನೋಡಿದೆ, ಪೇಪರಲ್ಲಿ ನೋಡಿದೆ, ಮಂಡ್ಯ ರೈತರೇ ಇಲ್ಲ ಸ್ವಾಮಿ. ಯಾರಿಗೋ ಬೇರೆಯವ್ರಿಗೆ ಟವಲ್ ಹಾಕಿ ಕುಡಿಸ್ಕೊಂಡು ಮಾತಾಡೋರೆ. ಎಲ್ಲಿದ್ರು ಸ್ವಾಮಿ? ಯಾರೋ ದೇಶದಲ್ಲಿ ಸ್ವಾಮಿ ಯಾರೋ ಒಬ್ರು ಇರ್ಬೋದು, ಹೋಗಿರ್ಬೋದು. ಅಂದರೆ ಮಂಡ್ಯದಲ್ಲಿರ್ತಕ್ಕಂಥ ಜನ ಯಾರೂ ಹೋಗಿಲ್ಲ. ಅವರು ಇದರಲ್ಲಿ ಎಂಥದ್ದು ವಿಮಾನ ಇದರಲ್ಲಿ ಅವರು ಸೇರ್ಕೊಂಡಿದ್ದು ಜನ ಎಲ್ಲ ರೈತರಲ್ಲ. ಅಲ್ಲಿ 170 ಎಕರೆ ಎಷ್ಟು 1700 ಎಕರೆ ಜಮೀನ ಅಕ್ರಮವಾಗಿ ಮಾಡ್ಕೊತಾ ಇರೋದಲ್ಲಿ ವಿಮಾನ ನಿಲ್ದಾಣದ 1600 ಅಷ್ಟು ಒಟ್ಟು. ಅದ್ರ ಮಾಹಿತಿ ಕೊಡ್ತೀನಿ. 6000 ಜನ ಬೀದಿಗೆ ಬರ್ತಾರೆ ಬೆಂಗಳೂರಿನಲ್ಲಿ, ದೇವನಹಳ್ಳಿನಲ್ಲಿ.
ಅಷ್ಟು ಇದಾಗಿದೆ. ಯಾಕೆ ಸ್ವಾಮಿ ನಾವು ಬೇಡ ಬಿಡಿ ಸ್ವಾಮಿ, ನೀವು ಯಾಕೆ ಮಾಡ್ತೀರಿ? ನೀವು ನಮ್ಮ ಮಾತು ಕೇಳಬೇಕೆ ಹೊರತು ನಾವು ನಿಮ್ಮ ಮಾತೇನು ಕೇಳಬೇಕಾದಿಲ್ಲ. ರಾಜಕಾರಣಿಗಳ ಮಾತು ಬೇಕಾಗಿಲ್ಲ. ದರ್ಪ ನಮ್ಮ ಹತ್ರ ನಡೆಯುವುದಿಲ್ಲ ಮಂಡ್ಯ ಜನದ ಹತ್ರ. ಆದ್ದರಿಂದ ದಯವಿಟ್ಟು ಯಾವ ಪಾರ್ಕು ಬೇಡ, ಏನು ಬೇಡ, ಹೈಟಿ ಬಿಟಿ ಕಂಪ್ನಿಗಳು ಮಾಡಲಿ, ಕಾವೇರಿ ಆರತಿನ ಶ್ರೀರಂಗಪಟ್ಟಣದಲ್ಲಿ ಮಾಡಿ, ಅದಕ್ಕೆ ನಮ್ಮ ಸಮ್ಮತ ಇದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಮಹೇಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎಸ್ ರಾಜುಗೌಡ, ತಿಮ್ಮೇಗೌಡ, ಮೋಹನ್ ಗೌಡ ಇದ್ದರು. ದೇವನಹಳ್ಳಿ ಚಲೋ ಹೋರಾಟದ ರೈತರ ಬಂಧನ ಹಾಗೂ ಕಾವೇರಿ ಆರತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘ, ಸಿಐಟಿಯು ಸೇರಿ ವಿವಿಧ ಸಂಘಟನೆಗಳಿಂದ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸಿಪಿಐಎಂ ಕಾರ್ಯದರ್ಶಿ ಟಿ ಕೃಷ್ಣೇಗೌಡ ಮಾತನಾಡಿ, ಡಿಕೆಶಿ, ಸಿಎಂ ಹಾಗೂ ಶಾಸಕರು ಹೆಂಡ ಕುಡಿದು ಮೋಜು ಮಾಡಲು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಿದ್ದಾರೆ. ಮೊದಲು ಮಂಡ್ಯ ಜಿಲ್ಲೆಯ ಸಮಸ್ಯೆ ಬಗೆಹರಿಸಿ ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಡಿಕೆ ಶಿವಕುಮಾರ್ ಮೋಜು ಮಸ್ತಿ ಮಾಡಲು ಬರ್ತಿದ್ದಾರೆ. ಡಿಕೆ ಅವರಿಗೆ ಹೆಂಡ ಸಾರಾಯಿ ಮೋಜು ಮಸ್ತಿ ಮಾಡಲು ನಿಮಗೆ ಮಂಡ್ಯದವರು ಜಾಗ ಕೊಡಲ್ಲ. ಇವರು ಮಾಡಿರುವ ಪಾಪಗಳ ತೊಳೆಯಲು ಕಾವೇರಿ ಆರತಿ ಮಾಡ್ತಿದ್ದಾರೆ. ಭಾರತದ ಎಲ್ಲ ನದಿ ನೀರಿನಲ್ಲಿ ತೊಳೆದರೂ ಇವರ ಪಾಪ ಹೋಗಲ್ಲ. ಉದಯ್, ಗಣಿಗ ರವಿಕುಮಾರ್, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ ಮಾಡಿರುವ ಪಾಪ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕಳೆಯಲ್ಲ ಎಂದರು. ಮಹಿಳೆಯರು, ದಲಿತರು, ರೈತರು, ನಿವೇಶನ ರಹಿತರು, ಕೃಷಿ ಕೂಲಿಕಾರರು, ಮಂಡ್ಯ ಜಿಲ್ಲೆಯ ಸಾಮಾನ್ಯ ಜನ, ಇದ್ರ ಜೊತೆಗೆ ಇವರೆಲ್ಲರ ಬೇಡಿಕೆಗಳನ್ನು ಈಡೇರಿಸ್ರಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರು, ಇಲ್ಲಿ MLA ರವಿಕುಮಾರು, ಉದಯ್ ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಕೊಂಡು ಎಂಡ ಕುಡ್ಕೊಂಡು ಮೋಜ್ ಮಾಡ್ತೀವಿ ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆ ಜನರ ಸಮಸ್ಯೆ ಬಗೆಹರಿಸ್ರಯ್ಯ ಅಂತ ಹೇಳಿದ್ರೆ KRS ಅಲ್ಲಿ ಇಲ್ಲದೆ ಇರತಕ್ಕಂಥ ನೀರನ್ನು ಬಳಸ್ಕೊಂಡು ಡಿ ಕೆ ಶಿವಕುಮಾರು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಹೆಂಡ ಕುಡಿದು ಮೋಜು ಮಸ್ತಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೋಜು ಮಸ್ತಿ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾವೇರಿ ನದಿ ತಟದಲ್ಲಿ ನಿಮಗೆ ಜಾಗ ಕೊಡಲ್ಲ ನಾವು ಮಂಡ್ಯದವರು. ಅದನ್ನು ಹೇಳಲಿಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಅದ್ರ ಜೊತೆಗೆ ಕಾವೇರಿ ಆರತಿ ಮಾಡ್ತಾರೆ ಅಂತ ಇವರು ಮಾಡಿರ್ತಕ್ಕಂಥ ಪಾಪಗಳನ್ನ ಭಾರತದ ಎಲ್ಲ ನದಿಗಳು ಸೇರಿ ತೊಳೆದ್ರೂ ಕೂಡ ಇವ್ರ ಪಾಪಗಳು ಮುಗಿಯಲ್ಲ. ಉದಯ್ ಮಾಡಿರ್ತಕ್ಕಂಥ ಪಾಪ, ಗಣಿಗ ರವಿ ಮಾಡಿರ್ತಕ್ಕಂಥ ಪಾಪ, ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಪಾಪ, MB ಪಾಟೀಲ್ ಮಾಡಿರ್ತಕ್ಕಂಥ ಪಾಪ, ಚನ್ನರಾಯಪಟ್ಟಣದ ರೈತರ ಮೇಲೆ ದೌರ್ಜನ್ಯ ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಪಾಪವನ್ನ ಭಾರತದ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರು ಕಳಿದೇ ಇರುವಾಗ ಕಾವೇರಿ ಆರತಿ ಮಾಡಿ ಇವರೆಲ್ಲ ಪಾಪದ ಕೊಳೆನನ್ನ ಕಾವೇರಿ ನದಿನಲ್ಲಿ ತೊಳಿಲಿಕ್ಕೆ ಮಾಡ್ತಾ ಇದ್ದಾರೆ. ಇವರ ಪಾಪದ ಕೊಳೆನ ಕಾವೇರಿನಲ್ಲಿ ತೊಳೆದು ಆರತಿ ಎತ್ತಿ ಕಾವೇರಿ ನದಿಯನ್ನ ಕಲುಷಿತ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ನಾವಿಲ್ಲಿ ಸೇರಿದ್ದೀವಿ. ಈ ಎಲ್ಲ ಬೇಡಿಕೆಗಳನ್ನು ಜಿಲ್ಲಾಡಳಿತ ಸಮಗ್ರವಾಗಿ ಪರಿಶೀಲಿಸಬೇಕು, ನಿವೇಶನ ಕೊಡಬೇಕು, ಉದ್ಯೋಗ ಖಾತ್ರಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಕಾವೇರಿ ನದಿಯನ್ನು ಉಳಿಸಬೇಕು, KRSನ ಉಳಿಸಬೇಕು. ಗ್ರೇಟರ್ ಬೆಂಗಳೂರು ಯೋಜನೆಯಿಂದ 6ನೇ ಹಂತದ ನೀರನ್ನು ಬೆಂಗಳೂರು ತಗೊಂಡು ಹೋಗೋದ್ರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಮತ್ತು ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಬೆಲೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು CPIM ಪಕ್ಷ ಮತ್ತು ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಮಾಡ್ತವೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ, ಭರತ್ ರಾಜ್, ಸಿ ಕುಮಾರಿ, ಹನುಮೇಶ್ ಸೇರಿದಂತೆ ಹಲವರು ಇದ್ದರು.
ದೇವನಹಳ್ಳಿ ಚಲೋ ರೈತರ ಬಂಧನ ಹಾಗೂ ಕಾವೇರಿ ಆರತಿ ವಿರೋಧಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉಸ್ತುವಾರಿ ಸಚಿವನಿಗೆ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ಗೆ ದೇವನಹಳ್ಳಿ ಜಮೀನಿನ ವಿಚಾರವಾಗಿ ಸರ್ಕಾರ ದೇವನಹಳ್ಳಿ ವಿಚಾರವಾಗಿ ಸರ್ಕಾರದ ವಿಚಾರಕ್ಕೆ ಅಯ್ಯಯ್ಯೋ ರೈತರ ಹೋರಾಟಕ್ಕೆ ದೇವನಹಳ್ಳಿ ರೈತರ ಹೋರಾಟಕ್ಕೆ ರೈತ ಮುಖಂಡ ಶಿವಳ್ಳಿ ಚಂದ್ರಶೇಖರ್ ಮಾತನಾಡಿ, ದೇವನಹಳ್ಳಿ ರೈತರ ಹತ್ತಿಕ್ಕಲು ರಾಜ್ಯ ಸರ್ಕಾರ ಹೊರಟಿದೆ. ಕೃಷಿ ಜಮೀನನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಳಬಾರದು. ರೈತರ ಜಮೀನು ರೈತರಿಗೆ ಬಿಟ್ಟುಕೊಡಬೇಕು. ಕಾವೇರಿ ಆರತಿ ಸಭೆ ನಡೆಸಿದ್ದಾರೆ. ಯಾವುದೇ ರೈತರ ಗಮನಕ್ಕೆ ತರದೆ ಕೆಆರ್ಎಸ್ನಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ವಹಿಸಬೇಕು. ಉಸ್ತುವಾರಿ ಸಚಿವರು ರೈತರಿಗೆ ಭರವಸೆ ಕೊಟ್ಟು ಇದೀಗ ಉಲ್ಟಾ ಹೊಡೆಯುತ್ತಿದ್ದಾರೆ. ತಮ್ಮ ನಿರ್ಧಾರವನ್ನು ಕೈ ಬಿಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಏನು ಚಂದ್ರಾಪಣ್ಣ ಹೋಬಳಿ ದೇವನಹಳ್ಳಿ ಗ್ರಾಮದವರು 1800 ದಿನದಿಂದಲೇ ಹೋರಾಟ ಮಾಡ್ತಾವ್ರೆ. ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಆ ಜಮೀನನ್ನ ಅತಿಕ್ರಮವಾಗಿ ಪ್ರವೇಶ ಮಾಡಲು ಹೊರತು, ಪ್ರವೇಶ ಅಂದರೆ ಸ್ವಾಧೀನಪಡಿಸ್ಕೊಳ್ಳೋಕೆ ಹೊರಟದೆ. ಆ ಸ್ವಾಧೀನಪಡಿಸ್ಕೊಳ್ಳೋದನ್ನ ವಿರೋಧಿಸಿ ನಿನ್ನೆ ಪ್ರತಿಭಟನೆ ಮಾಡಿದಾಗ ರೈತರನ್ನ ಬಂಧಿಸಿ ಮತ್ತೆ ಬಿಡುಗಡೆ ಮಾಡವ್ರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ. ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಗಮನ ತಗೊಂಡು ರೈತರಿಗೆ ಏನು ಆ ಜಮೀನು ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಅವರು ಸರ್ಕಾರಕ್ಕೆ ಸರ್ಕಾರದ ವಶಪಡಿಸ್ಕೊಳ್ದೇನೆ ರೈತರಿಗೆ ಬಿಟ್ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ರೈತರು ಜಮೀನನ್ನ ಸ್ವಾಧೀನಪಡಿಸ್ಕೋಬಾರ್ದು. ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಿನ್ನೆ ನಡೆದಂಥ ಕಾವೇರಿ ಆರತಿ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ. ನಮ್ಮ ರೈತ ಸಂಘಟನೆಗಳು, ಅದೇ ವಿವಿಧ ಕನ್ನಡ ಪರ ಸಂಘಟನೆಗಳು ಯಾವುವು ಹೋಗಿಲ್ಲ. ಅವರೇ ಬಂದಿದ್ರು, ರೈತರು ನನಗೆ ಮೀಟಿಂಗ್ ಮಾಡ್ಕೊಂಡವ್ರೆ. ಈ ವಿಚಾರವಾಗಿ ಏನು ಉಪಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಡ್ತಾವೆ. ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡೋಕ್ಕೆ ಬಿಡುವುದಿಲ್ಲ. ನಮ್ಮ ಜೊತೆಲಿ ಏನು ಉಸ್ತುವಾರಿ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡಿಸೋದಿಲ್ಲ ಅನ್ನೋಂಗೆ ಇಲ್ಲೆಲ್ಲ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅಲ್ಲೋಗಿ ಮಾಡ್ತೀವಿ ಅಂತ ಮತ್ತೆ ಸುದ್ದಿ ಎತ್ತವ್ರೆ. ಅವ್ರಿಗೆ ಈ ಮೂಲಕ ಕಡೆಗೆ ಎಚ್ಚರಿಕೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಆಗಲಿ, ಅಮ್ಯೂಸ್ಮೆಂಟ್ ಪಾರ್ಕೇ ಆಗಲಿ, ಯಾವುದು KRS ಕೆಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ರೈತ ಸಂಘ, ವಿವಿಧ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಸಾಧು ಕೋಕುಲ್ಯರವರು ಈ ವಿಚಾರವಾಗಿ ಸಪೋರ್ಟ್ ಕೊಡೋಕೆ ಅಲ್ಲಿ ನಿಂತವ್ರೆ. ಅವ್ರಿಗೆ ಎಚ್ಚರಿಕೆ, ಸಾಧು ಕೋಕುಲ್ಯರವ್ರೆ, ನೀವೇನಾರ ಆ ವಿಚಾರವಾಗಿ ಮಂಡ್ಯ ರೈತರ ವಿಚಾರವಾಗಿ ವಿರುದ್ಧವಾಗಿ ನೀವು ಸಪೋರ್ಟ್ ಮಾಡಿದ್ದೇ ಆದರೆ ನಿಮ್ಮ ಚಲನಚಿತ್ರಗಳು ಈ ಮಂಡ್ಯ ಜಿಲ್ಲಾದ್ಯಂತ ಎಲ್ಲೂ ತೆರೆ ಕಾಣಬಾರ್ದು. ಆ ರೀತಿ ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಎಚ್ಚರಿಕೆ ಸಾಧು ಕೋಕಿಲರವರಿಗೆ. ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಭಾಗಿಯಾಗಿದ್ದರು. ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತರ 1800 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ನಿರ್ಧಾರ ರೈತ ವಿರೋಧಿಯಾಗಿದ್ದು, ಸದರಿ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಎಂದು ಜನಾಂದೋಲನಗಳ ಮಹಾಮೈತ್ರಿಯ ಉಗ್ರ ನರಸಿಂಹೇಗೌಡ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಂದ ಸಾವಿರಾರು ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡು ಬಂಡವಾಳಶಾಹಿಗಳ ಪರವಾಗಿ ನಿಲ್ಲುವ ದುರುದ್ದೇಶ ಸರ್ಕಾರದ್ದಾಗಿದೆ ಎಂದರು. ಹಿಂದಿನ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾದಾಗ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹೇಳಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸದರಿ ಯೋಜನೆಯನ್ನು ಕೈಬಿಡುವುದಾಗಿ ಕೊಟ್ಟ ವಾಗ್ದಾನವನ್ನು ಮರೆತು ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ಕಿಡಿಕಾರಿದರು. ದೇವನಹಳ್ಳಿಯಲ್ಲಿ ನಿನ್ನೆ ರೈತ ಪ್ರತಿಭಟನೆ ನಡೀತಿತ್ತಲ್ಲ, ಚನ್ನರಾಯಪಟ್ಟಣ ಸುತ್ತಲ 13 ಹಳ್ಳಿಗಳ 1777 ಎಕರೆ ಭೂಮಿಯನ್ನು ರೈತರ ಇಷ್ಟಕ್ಕೆ ವಿರುದ್ಧವಾಗಿ ವಶಪಡಿಸ್ಕೊಂಡು ಅಲ್ಲಿ ಕೈಗಾರಿಕೆಗಳನ್ನು ಮಾಡಬೇಕು ಅಂತ ಹಿಂದಿನ ಸರ್ಕಾರವೇ ತೀರ್ಮಾನ ಮಾಡಿತ್ತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆಗ ಅವರು ನಾವು ಅಧಿಕಾರಕ್ಕೆ ಬಂದರೆ, ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ಕೈ ಬಿಡೋದಾಗಿ ಮಾತು ಕೊಟ್ಟಿದ್ದರು.
ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2 ವರ್ಷ ಕಳೆದಿದೆ. ಆದರೆ ಚನ್ನರಾಯಪಟ್ಟಣದ ಸುತ್ತಲಿನ ರೈತರ ಪ್ರತಿಭಟನೆ ಕೂಡ 2 ವರ್ಷವನ್ನು ಮೀರಿ ಮುಂದೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಅವರು ರೈತರಿಗೆ ಕೊಟ್ಟಿದ್ದ ವಾಗ್ದಾನವನ್ನು ಮರೆತು ಭೂಮಿಯನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿಯೇ ಸಿದ್ದರಾಮಯ್ಯನವರ ಸರ್ಕಾರ ತೊಡಗಿದೆ. ಮತ್ತು ಅಲ್ಲಿ ರೈತ ಹೋರಾಟವನ್ನು ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳನ್ನು ಕೂಡ ನಿನ್ನೆ ಎಂ ಬಿ ಪಾಟೀಲರು ಮತ್ತು ಸರ್ಕಾರದ ಕಡೆಯಿಂದ ಮುನಿಯಪ್ಪನವರಿಬ್ಬರು ಕೊಟ್ಟಿದ್ದಾರೆ. ಯಾವುದೋ 450-490 ಎಕರೆ ಭೂಮಿನ ನಾವು ಬಿಟ್ಟು ಕೊಟ್ಬಿಡ್ತೇವೆ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಬಿಟ್ಟು ಕೊಟ್ಬಿಡೋಕ್ಕೆ ಇದೇನು ಭೂಮಿ ಸರ್ಕಾರದ? ಈ ಭೂಮಿಯನ್ನು ಸಾವಿರಾರು ವರ್ಷಗಳಿಂದ ಕೃಷಿಗೆ ಆಬಾದ್ ಮಾಡ್ಕೊಂಡು ಬಂದಿರೋದು ರೈತರು, ರೈತ ಕುಟುಂಬಗಳು. ಇಷ್ಟು ದೊಡ್ಡ ಪ್ರಮಾಣದ ಭೂಮಿಯನ್ನು ಕೃಷಿಗೆ ಕೊಡ್ತಾರಲ್ಲ, ಆ ಕೃಷಿಯಿಂದ ಈ ಪ್ರಮಾಣದ ಭೂಮಿಯ ಉತ್ಪನ್ನದಿಂದ ಕೃಷಿ ಅಥವಾ ಎಷ್ಟು ಕುಟುಂಬಗಳನ್ನ ಸಾಕ್ಬೋದೋ ಅಥವಾ ಎಷ್ಟು ಕುಟುಂಬಗಳಿಗೆ ಅದು ಉದ್ಯೋಗ ಒದಗಿಸುತ್ತೋ ಅಥವಾ ಎಷ್ಟು ಜಾನುವಾರುಗಳಿಗೆ ಅದು ಆಹಾರ ಒದಗಿಸುತ್ತೋ ಅಷ್ಟನ್ನು ಅಲ್ಲಿ ಬರುವ ಕಾರ್ಖಾನೆಗಳು ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬದಲಾಗಿ ಪರಿಸರ ನಾಶ ಆಗುತ್ತೆ. ಆದರೆ ಕೈಗಾರಿಕೆಗಳು ಬೇಡ ಅನ್ನೋದು ಯಾವ ರೈತರ ಅಥವಾ ಯಾವ ಸಂಘಟನೆಯ ನಿಲುವೂ ಅಲ್ಲ. ಕೈಗಾರಿಕೆಗಳು ಖಂಡಿತ ಬರಲಿ, ಆದರೆ ಈಗಾಗಲೇ ಕೈಗಾರಿಕೆಗಳ ಉದ್ದೇಶಕ್ಕಾಗಿ KIADBಯಿಂದ ವಶಪಡಿಸ್ಕೊಂಡಿರುವ ಭೂಮಿ ಇದೆಯಲ್ಲ ರಾಜ್ಯದಲ್ಲಿ, ಅದರಲ್ಲಿ ಮುಕ್ಕಾಲು ಪಾಲು ಕೈಗಾರಿಕೆಗಳು ಬಂದಿದ್ರೆ ಇನ್ನೂ ಕಾಲು ಭಾಗದಷ್ಟು ಭೂಮಿ ನಿಜವಾಗಿಯೂ ಕೂಡ ಕೈಗಾರಿಕಾ ಉದ್ದೇಶಕ್ಕಾಗಿ ಈಗಿರುವಂಥ ಭೂಮಿ ಖಾಲಿ ಇದೆ. ಅದನ್ನು ಬಳಸ್ಕೊಳ್ಬೇಕು ಅಷ್ಟೇ ಹೊರತು ಇವರು ಮುಂದೆ ಯಾವತ್ತೂ ಆಗೋದಕ್ಕೆ ಈಗಲೇ ಕೃಷಿ ಭೂಮಿನ ಇದು ಕಿತ್ಕೊಳ್ಳೋದು, ರೈತರಿಂದ ಬಲವಂತವಾಗಿ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಿದ್ರಲ್ಲಿ. ಇದು ಬಹಳ ಮುಖ್ಯವಾಗಿ ಸಾಂವಿಧಾನಿಕ ಹಕ್ಕನ್ನೇ ಮೊಟಕುಗೊಳಿಸುವಂಥ ಕೆಲಸ. ಇದನ್ನು ಮಾಡಬಾರ್ದು ಅನ್ನೋದನ್ನು ನಾವು ಜನಾಂದೋಲನಗಳ ಮಹಾಮೈತ್ರಿಯಿಂದ ಸರ್ಕಾರದ ಈ ಕ್ರಮನ ಬಹಳ ಕಟುವಾಗಿ ವಿರೋಧಿಸ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಸಂತೋಷ್ ಕೌಲಗಿ, ಜಗದೀಶ್ ನಗರ ಕೆರೆ ಉಪಸ್ಥಿತರಿದ್ದರು.